ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಮೈ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತಂತೂ ಡಿಸೈನು ಕಟಿಂಗ್ ಮಾಡಬೇಕು. ಅದು ಬಂದ್ಬಿಟ್ಟು ಫಸ್ಟ್ಗೆ ಪೇಪರ್ ಕಟ್ ಮಾಡ್ಕೋಬೇಕು. ಪೇಪರಲ್ಲಿ ಕಟ್ ಮಾಡಿ ಮತ್ತೆ ಡಿಸೈನ್ ಕಟ್ ಮಾಡೋದು. ಆಲ್ರೆಡಿ ನಾನು ಅದ್ರದ್ದು ವಿಡಿಯೋ ಹಾಕಿದ್ದೀನಿ. ಅಂದರೆ ಪೇಪರ್ ಕಟಿಂಗ್ ತೋರಿಸಿರಲಿಲ್ಲ, ಡಿಸೈನ್ ಹೇಗೆ ಕಟ್ ಮಾಡ್ಕೊಂಡೆ ಅಂತ. ಅದನ್ನು ತೋರಿಸೋಣ ಅಂದ್ಬಿಟ್ಟು ಅದೇ ಡಿಸೈನ್ನ ಸ್ಟಿಚ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಅದು ಹೇಗೆ ಪೇಪರಲ್ಲಿ ಫಸ್ಟ್ ಕಟ್ ಮಾಡಿಕೊಂಡು ಆಮೇಲೆ ಡಿಸೈನ್ನ ಕಟ್ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಫಸ್ಟ್ಗೆ ಮಾಮೂಲಿ ನಾವು ಬ್ಲೌಸ್ಗೆ ಹೇಗೆ ಅಳತೆ ತೊಗೋತೀವೋ ಅದೇ ರೀತಿ ತೊಗೋಬೇಕು. ಉದ್ದ ಬಂದ್ಬಿಟ್ಟು 14.5, ಮಾಮೂಲಿ ಇಲ್ಲಿ ಅರ್ಧ ಇಂಚ್ಗೆ. ಸುಮ್ಮನೆ ನಾನು ಬ್ಲೌಸ್ಗೆ ಹೇಗೆ ತಗೋತೀನೋ ಅದೇ ರೀತಿನೇ ಮೆಜರ್ಮೆಂಟಲ್ಲಿ ತೋರಿಸ್ತೀನಿ. ಮಾರ್ಕಿಂಗ್ ಪೀಸಲ್ಲಿ ಕಾಣಿಸಲ್ಲ ಅಂತ ಇದು ಕಲರ್ ಪೆನ್ಸಿಲ್ ತೊಗೊಂಡಿದ್ದೀನಿ. ಮಾಮೂಲಿ 14.5ಗೆ ಮಾರ್ಕ್ ಮಾಡ್ಕೋತೀನಿ. ಎಕ್ಸ್ಟ್ರಾ ಒಂದು ಅರ್ಧ ಇಂಚು ಇದೂ ಅಷ್ಟೇ ಹೀಗೆ ಮಾರ್ಕ್ ಮಾಡ್ಕೊಳ್ಳೋಣ. ಮತ್ತು ಇದು ಬಂದ್ಬಿಟ್ಟು ಬೋಟ್ ನೆಕ್ಕು ಆಗಿರೋದ್ರಿಂದ ಸೊಂಟದ ಸುತ್ತಳತೆ ತೊಗೊಂಡ್ರೆ ಅದಕ್ಕೆ 2 ಇಂಚ್ ಆ್ಯಡ್ ಮಾಡಿಕೊಂಡು ಮಾಡುವಂಥದ್ದು. ಸೊಂಟದ ಸುತ್ತಳತೆ ಬಂದ್ಬಿಟ್ಟು 31 ಇದೆ. 31ನ 4 ಭಾಗ ಮಾಡ್ಕೊಳ್ಳೋಣ. 31 ಈ ರೀತಿ ಟೇಪಲ್ಲಿ ಈ ರೀತಿ ತಗೊಂಡು 4 ಭಾಗ ಮಾಡ್ಕೋಬೇಕು. ಟೇಪ್ನ ಈ ರೀತಿ 4 ಭಾಗ ಮಾಡ್ಕೊಳ್ಳಿ. ಎಂಥ ಬಿಗಿನರ್ಸ್ಗೂ ಈಸಿಯಾಗಿ ಗೊತ್ತಾಗುತ್ತೆ. ಏನು ಎಷ್ಟು ಇಂಚ್ ಇರುತ್ತೆ ಅದನ್ನು ಈ ಥರ 4 ಭಾಗ ಮಾಡಿಕೊಂಡ್ರೆ ನಮಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ. 7.75 ಇದೆ. 7.75ಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ 1 ಇಂಚು ಡಾಟ್ಗೆ ತೊಗೊಳ್ಳಿ. 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ಗೆ. ನೀವು 1.5 ಇಂಚ್ ಆದರೂ ತೊಗೋಬೋದು, 2 ಇಂಚ್ ಆದರೂ ತೊಗೋಬೋದು. ನಾನು 2 ಇಂಚ್ ತೊಗೊಂಡಿದ್ದೀನಿ. ಓಕೆನಾ? ಮತ್ತು ಇವಾಗ ಎಷ್ಟಿದೆ ಇದು 7.75 ಇದೆಯಲ್ಲ, 2 ಇಂಚ್ ಆ್ಯಡ್ ಮಾಡ್ಕೋಬೇಕು. 2 ಇಂಚು 7.75ಗೆ ಪ್ಲಸ್ 2 ಇಂಚ್ ಆ್ಯಡ್ ಮಾಡಿಕೊಂಡ್ರೆ 7.75, 8.75, 9.75 ಬರುತ್ತೆ. 9.75ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಓಕೆನಾ? 9.75. ಇವು 9.75ನ 2 ಭಾಗ ಮಾಡ್ಕೋಬೇಕು ಈ ರೀತಿ. ಅಲ್ಲಿಗೆ 1 ಪಾಯಿಂಟ್ ಕಮ್ಮಿ 5 ಅಂತಲೇ ಇಟ್ಕೊಳ್ಳೋಣ. 5 ಅಲ್ಲಿಗೆ 5ಕ್ಕೆ 2 ಆ್ಯಡ್ ಮಾಡ್ಕೋಬೇಕು. 5 ಇಂಚ್ ಇದೆಯಲ್ಲ, ಅದಕ್ಕೆ 2 ಇಂಚ್ ಆ್ಯಡ್ ಮಾಡ್ಕೊಂಡ್ರೆ 7 ಇಂಚ್ ಬಂತು. ಇಲ್ಲಿ 7 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಓಕೆನಾ? ಇಲ್ಲಿ 7 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ಈ ಕಡೆ ನಿಮಗೆ ಪಟ್ಟಿ ಯಾವ ಥರ ಬೇಕು ಆ ಥರ ತೊಗೋಬೇಕು. ಪಟ್ಟಿ ಚಿಕ್ಕದು ಬೇಕು ಅಂದರೆ 3 ಇಂಚು ತೊಗೊಳ್ಳಿ. 2 ಇಂಚು ರೆಡಿ. ಇನ್ನು ಅರ್ಧ ಇಂಚು ಆ ಕಡೆ ಈ ಕಡೆ ಸ್ಟಿಚಿಂಗ್ಗೆ 2.5 ತೊಗೊಂಡ್ರೆ ನಾನಿಲ್ಲಿ 3 ಇಂಚು ತೊಗೋತೀನಿ. ಓಕೆನಾ? 3 ಇಂಚ್ ತೊಗೋತೀನಿ. ಈ ಕಡೆಯಿಂದ ಈ ಕಡೆಗೆ ಇದನ್ನು 7 ಇಂಚು ತೊಗೋತೀನಿ. ಓಕೆನಾ? ಇದು 7 ಇಂಚು. ಇಲ್ಲಿಂದ ಇಲ್ಲಿಗೂ 7 ಇಂಚು. ಇದು ಪ್ಲೇನ್ ಆಗಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸಿರೋದು. ಇದು ಮಾಮೂಲಿ ನ್ಯೂಸ್ ಪೇಪರು, ಸ್ವಲ್ಪ ಕಾಣಿಸಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀಟಾಗಿ ಹೇಳ್ತಾ ಇರ್ತೀನಿ, ಅದನ್ನು ಕರೆಕ್ಟಾಗಿ ಇದು ಮಾಡ್ಕೊಳ್ಳಿ. ಇದು 7 ಇಂಚು. ಮತ್ತು ನಾನು ಹೇಳಿದಾಗೆ 7 ಇಂಚ್ಗೆ ಇಲ್ಲಿ ಮಾರ್ಕ್ ಮಾಡ್ಕೊತೀನಿ. ಮತ್ತು ಈ ಕಡೆಯಿಂದನೂ ಇದನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಓಕೆನಾ? ಈ ರೀತಿ. ಮತ್ತೆ ಇಲ್ಲಿಂದ ಇಲ್ಲಿ ಆಲ್ರೆಡಿ ನಾನು 9.75 ಮಾರ್ಕ್ ಮಾಡಿದ್ದೀನ, ಜಾಯಿಂಟ್ ಮಾಡ್ಕೊಳ್ಳೋಣ. ಇಲ್ಲಿ 2 ಇಂಚ್ ಎಕ್ಸ್ಟ್ರಾ ಜಾಯಿಂಟ್ ಮಾಡ್ಕೊಳ್ಳೋಣ. ಮತ್ತು ಇಲ್ಲಿಂದ ಈ ಥರ ಶೇಪ್ ತಗೊಳ್ಳೋಣ. ಈ ರೀತಿ ಶೇಪ್ ತಗೋಬೇಕು. ಮತ್ತು ಇಲ್ಲಿಂದ ಹಿಂದೆ ಡಿಸೈನ್ ಬರೋದ್ರಿಂದ ಇದನ್ನು ನಾನು 3 ಇಂಚಿಗೆ ಮಾರ್ಕ್ 3.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಈ ಕಡೆಯಿಂದನೂ ಇದೆಷ್ಟಿದೆ 4 ಇದೆ. ಇದು 4 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇವಾಗ ಈ ಕಡೆಯಿಂದ ಇದನ್ನು ಜಾಯಿಂಟ್ ಮಾಡೋಣ. ಮತ್ತು ಈ ಕಡೆಯಿಂದ ಇದನ್ನು ಜಾಯಿಂಟ್ ಮಾಡೋಣ. ಓಕೆನಾ? ಆಯಿತು. ಮತ್ತು ಈ ಕಡೆಯಿಂದನೂ ಇದನ್ನು ಜಾಯಿಂಟ್ ಮಾಡ್ಕೊಂಬಿಡೋಣ. ಯಾಕೆಂದರೆ ಇಲ್ಲಿ ಡಿಸೈನ್ ಬರುತ್ತೆ, ಹೇಳಿದ್ನಲ್ಲ, ಡಿಸೈನ್ಗೋಸ್ಕರ ಇದನ್ನು ಮಾರ್ಕ್ ಮಾಡ್ಕೋಬೇಕು. ಮತ್ತು ಇದು ಕೆಳಗಡೆ ನಿಮ್ಗೆ ಎಷ್ಟು ಡಿಸೈನ್ ಬೇಕೋ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ನಾನು 3.5 ಇಂಚ್ ಇಕ್ತೀನಿ. ಇಲ್ಲಿ ಕೆಳಗಡೆ ಬಂದ್ಬಿಟ್ಟು 3.5 ಇಂಚಿಗೆ ಮಾರ್ಕ್ ಮಾಡ್ತೀನಿ. ಓಕೆನಾ? ಈ ರೀತಿ ಬಂತು. ಇವಾಗ ಇದಿಷ್ಟು ಕಟ್ ಮಾಡ್ಕೊಂಡ್ಮೇಲೆ ಇವಾಗ ಡಿಸೈನು, ಕಟ್ ವರ್ಕ್ ಡಿಸೈನ್, ಕ್ಯಾಲಾಫ್ ಡಿಸೈನ್ ಹೇಗೆ ಮಾಡೋದು ನೋಡೋಣ. ಮತ್ತು ಇದೂ ಅಷ್ಟೇ ಸ್ವಲ್ಪ ಹಿಂಗೆ ಕ್ರಾಸಾಗೆ ತೊಗೊಳ್ಳಿ. ಯಾಕೆಂದರೆ ಇಲ್ಲಿ ಇಟ್ಕೊಂಡಂಗೆ ಆಗ್ಬಿಡುತ್ತೆ. ನೀವು ಇದೇ ಥರ ತೊಗೊಂಡು ಇಲ್ಲೆಲ್ಲ ಎಳ್ದಂಗೆ ಆಗುತ್ತೆ. ಸ್ವಲ್ಪ ಡೀಪ್ ಮಾಡಿದ್ರೆ ಸ್ವಲ್ಪ ನೆಕ್ಕು ಅಗಲ ಆಗುತ್ತೆ, ಅವಾಗ ನೀಟಾಗಿ ಕೂತ್ಕೊಳ್ಳುತ್ತೆ. ಕತ್ತತ್ರ ಇಲ್ಲಿ ಮತ್ತೆ ಅರ್ಧ ಇಂಚು ರೀತಿ ಕ್ರಾಸಾಗಿ ತೊಗೋಬೇಕು. ಓಕೆನಾ? ಇವಾಗ ಈಗ ಕಟ್ ಮಾಡ್ಕೊತೀನಿ. ಈಗ ಇದನ್ನು ಈ ರೀತಿ ತಿರುಗಿಸ್ಕೊತೀನಿ. ತಿರುಗಿಸ್ಕೊಂಡು ಮತ್ತೆ ಇದನ್ನ
ಬೇಕು. ಮತ್ತು ಈಗ ಆಯಿತು. ಈಗ ಇದು ಮೇನು ಮುಖ್ಯವಾಗಿ ನಾವು ಬೇಕಾಗಿರೋ ಪಾಯಿಂಟ್. ಇದು ನ್ಯಾಚ್ ಹಾಕೊಂಡು ಇಟ್ಕೊಳ್ಳೋಣ. ಈ ಥರ ಕಟ್ ಮಾಡಿಕೊಂಡ್ರೆ ನೆಕ್ಸ್ಟ್ ಬೇಕಾದರೆ ನೀವು ಅವ್ರಿಗೆ ಇದೇ ಪೇಪರ್ನ ಇಟ್ಕೊಂಡು ಬೋಟ್ ನೆಕ್ ಆದರೆ ಇದನ್ನೇ ಇಟ್ಕೊಂಡು ಮೆಜರ್ಮೆಂಟ್ಗೆ ಕಟ್ ಮಾಡ್ಕೊಬೋದು, ತೊಂದರೆ ಏನಿಲ್ಲ. ಡಿಸೈನ್ ಇಲ್ಲ ಅಂದರೂ ಮಾಮೂಲಿ ಪ್ಲೇನೂ ಮಾಡ್ಕೊಡ್ಬೋದು. ಇವಾಗ ಇಷ್ಟು ಆಯಿತು. ಇವಾಗ ಇಲ್ಲಿ 1 ಇಂಚಿಗೆ ನಾನು ಇದು ಓಪನ್ ಇಡಲ್ಲ, ಮುಂದೆ ಓಪನ್ ಬರೋದ್ರಿಂದ ಇಲ್ಲಿ ಓಪನ್ ಇಡಲ್ಲ. ಇಲ್ಲಿ 1 ಇಂಚಿಗೆ 1.25 ತಗೋತೀನಿ. 1.25 ಇಂಚ್ ಮಾರ್ಕ್ ಮಾಡ್ತೀನಿ. ಈ 1.25 ಇಂಚ್ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಹಿಂಗೆ ಸ್ಟ್ರೇಟ್ ಹಿಂಗೆ ಕ್ರಾಸಾಗಿ ತೊಗೋಬೇಡಿ, ಹಿಂಗೆ ಸ್ಟ್ರೇಟಾಗಿ ತೊಗೊಳ್ಳಿ. ಸ್ಟ್ರೇಟಾಗಿ ಮಾರ್ಕ್ ಮಾಡ್ಕೊಳ್ಳಿ, ಸ್ಟ್ರೇಟಾಗಿ. ಮತ್ತೆ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಮೇಲ್ಗಡೆ ಅರ್ಧ ಇಂಚಿಗೆ ಮಾರ್ಕ್ ಮಾಡಿ, ಓಕೆನಾ? ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಹೀಗೆ ಉದ್ದಕ್ಕೂ ಅರ್ಧ ಇಂಚಿಗೆ. ಇದು ಯಾಕೆಂದರೆ ನಾನು ಅದೇ ಹೇಳಿದ್ನೆಲ್ಲ ಡಿಸೈನ್ ಮಾಡೋಕ್ಕೆ ಅರ್ಧ ಇಂಚಿಗೆ ಮಾರ್ಕ್ ಮಾಡಿಕೊಂಡ್ರೆ ಕ್ಯಾಲಫ್ ಡಿಸೈನ್ ಆರಾಮಾಗಿ ಮಾಡ್ಕೋಬೋದು, ಓಕೆನಾ? ಇವಾಗ ಇದನ್ನು ಜಾಯಿಂಟ್ ಮಾಡ್ಕೊಳ್ಳೋಣ. ಈಸಿಯಾಗಿ ಮಾಡ್ಕೋಬೋದು. ಈ ಥರ ಒಂದು ಗೆರೆ ಹಾಕ್ಕೊಂಡು ಅದ್ರ ಮೇಲೆ ಒಂದು ಅರ್ಧ ಇಂಚಿಗೆ ಗೆರೆ ಹಾಕ್ಕೊಂಡ್ರೆ ಸಾಕು, ಆರಾಮಾಗಿ ಮಾಡ್ಕೋಬೋದು. ಇಲ್ಲಾಂದರೆ ಯಾವ್ದಾದ್ರು ಡಬ್ಬ ಅಳತೆಗೆ ಬೇಕು ಅಂದರೆ ಒಂದು ಡಬ್ಬನೋ ಒಂದು ಡಬ್ಬದ ಮುಚ್ಚುಳ ಏನಾದರೂ ಇಟ್ಕೊಂಡು ಮಾಡ್ಕೋಬೋದು, ಈಸಿಯಾಗಿ ಆಗುತ್ತೆ. ಇಲ್ಲ ನಿಮಗೆ ಕೈಯಲ್ಲೇ ಮಾಡ್ಕೊತೀನಿ ಅಂದರೂ ಆರಾಮಾಗಿ ಮಾಡ್ಕೋಬೋದು. ಚಿಕ್ಕದಿಲ್ಲ ವಿಕ್ಸ್ ಡಬ್ಬ, ಇಲ್ಲಿ ಚಿಕ್ಕ ಚಿಕ್ಕ ಡಬ್ಬದ ಮುಚ್ಚುಳ ಇರುತ್ತಲ್ಲ ಅದರಲ್ಲೇ ಮಾಡ್ಕೋಬೋದು, ಓಕೆನಾ? ಇವಾಗ ಇಲ್ಲಿಂದ 2 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. 2 ಇಂಚಿಗೆ ಸಾರಿ, ಇಲ್ಲಿ ಈ ಕಡೆ ಇದು ಹಿಂಗೆ ಬರಬೇಕಲ್ವ, ಇಲ್ಲಿಂದ 2 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಮತ್ತು ಈ ಕಡೆಯಿಂದನೂ 2 ಇಂಚು, 2 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಇದು ನಿಮಗೆ 1.5 ಇಂಚು 2 ಇಂಚು ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಮಾಡ್ಕೋಬೋದು. ನಾನು ಇದು 2 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ, ಓಕೆನಾ? ಇವಾಗ ಇಲ್ಲಿಂದ ಇದು ಮಧ್ಯ, ಇದು ಇವೆರಡು ಮಧ್ಯ ಬರುತ್ತಲ್ಲ, ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇವೆರಡರ ಮಧ್ಯ ಬರಬೇಕು. ಇಲ್ಲಿ ಇದು ಇಟ್ಕೊಂಡ್ರೆ ಇದು ಮಧ್ಯ ಬರುತ್ತಲ್ಲ, ಇಲ್ಲಿ ಎರಡರ ಮಧ್ಯ 2 ಇದೆಯಲ್ಲ, ಇಲ್ಲಿ 1 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಇಲ್ಲಿ ಮಧ್ಯ ಬರಬೇಕು ಈ ರೀತಿ. ಇವಾಗ ಇಟ್ಕೊಂಡು ಇವಾಗ ಇದನ್ನ ಈ ರೀತಿ ನೀಟಾಗಿ ಹಿಂಗೆ ಇದನ್ನ ಈ ಥರ ಜಾಯಿಂಟ್ ಮಾಡ್ಕೊಳ್ಳಿ, ಓಕೆನಾ? ಇಷ್ಟೇ. ಇದು ನೀವು ಕಟ್ಟಿಂಗ್ ಮಾಡಿದಾಗ ಶೇಪ್ ಬರುತ್ತೆ, ಓಕೆನಾ? ಇಲ್ಲ ಅಂದರೆ ನಾನು ಹೇಳ್ದಂಗೆ ನೀವು ಮುಚ್ಚುಳ ಯಾವುದಾದ್ರೂ ಇದ್ದರೆ ಮುಚ್ಚುಳದಲ್ಲಿ ಮಾಡ್ಕೋಬೋದು, ಓಕೆನಾ? ಮುಚ್ಚುಳ ಇದ್ದರೆ ಮುಚ್ಚುಳದಲ್ಲಿ ಮಾರ್ಕ್ ಮಾಡ್ಕೋಬೋದು. ಇದು ಇಲ್ಲಿ ಬರುತ್ತೆ ಮಾರ್ಕ್. ಇವಾಗ ಇದನ್ನು ಅಷ್ಟೇ ಈ ರೀತಿ ಮಾರ್ಕ್ ಮಾಡ್ಕೋಬೇಕು, ಓಕೆನಾ? ಇದನ್ನ ಈ ರೀತಿ ತಗೋತೀವಿ, ಮುಂದೆ ಸಾಕು, ಇಷ್ಟೇ, ಓಕೆನಾ? ಇದಿಷ್ಟು ಮೇನ್ ಬೇಕಾಗಿರೋದು. ಇವಾಗ ಇದು ಕಟ್ ಮಾಡಿಕೊಂಡು ಇದನ್ನ ನಾವು ಬಟ್ಟೆ ಮೇಲೆ ಇಟ್ಟು ಕಟ್ ಮಾಡ್ಕೋಬೇಕಾಗತ್ತೆ, ಓಕೆನಾ? ಇವಾಗ ಈ ರೀತಿ ಇರುತ್ತಲ್ವಾ, ಇವಾಗ ಈ ರೀತಿ ಇದೆ. ಇವಾಗ ಇದನ್ನ ಇಲ್ಲಿ ಕಟ್ ಮಾಡ್ಕೋಬೇಕು. ಇದು ಕತ್ರಿ ಯಾವಾಗಲೂ ತುದಿಲಿ ಶಾರ್ಪ್ ಇರಬೇಕು, ಅವಾಗಲೇ ನಮ್ಗೆ ಈ ಥರ ಶೇಪ್ ಕೊಡೋಕ್ಕೆ ನೀಟಾಗಿ ಬರುತ್ತೆ, ಓಕೆನಾ? ಈ ರೀತಿ ಆಯಿತು. ಇವಾಗ ಇದನ್ನ ನೀಟಾಗಿ ಕಟ್ ಮಾಡ್ಕೋಬೇಕು. ಇದೇನು ನಾವು ಮಾರ್ಕ್ ಮಾಡಿದ್ವಲ್ಲ ಅದೇ ಮಾರ್ಕಲ್ಲಿ ಬರಲಿ. ನಿಧಾನಕ್ಕೆ ತುದಿ ಶಾರ್ಪ್ ಇರಬೇಕು. ತುಂಬ ಚೆನ್ನಾಗಿ ಬರುತ್ತೆ. ಇದು ಕೆಳಗಡೆ ನೀವು ಆಪೋಸಿಟ್ ಕಲರ್ದು ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಇದು ಆಪೋಸಿಟ್ ಕಲರ್ ಏನಿಲ್ಲ, ಕೊಟ್ಟರೆ ಪೈಪಿಂಗ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಪೈಪಿಂಗ್ ಕೊಟ್ಬಿಟ್ಟು ಎಲ್ಲ ಬ್ಲೌಸ್ಗೂ ಎಲ್ಲ ಸ್ಯಾರಿಗೂ ಮ್ಯಾಚಿಂಗ್ ಆಗೋ ಥರ ಹಾಕ್ಕೊಳ್ಳೋಕ್ಕೆ ಅಂತ ಹೇಳಿದ್ದಾರೆ. ಸೀರೆಗೆ ಮಾಡ್ತೀವಿ ಅಂದರೆ ನಾನು ಆಲ್ರೆಡಿ ಮೊನ್ನೆ ಹೊಲ್ದಿರೋದು ಒಂದು ಸೀರೆಗೆ ಮ್ಯಾಚಿಂಗ್ ಮಾಡಿ ಹೊಲ್ದಿದ್ದೆ. ಆ ಥರನೂ ನೀವು ಬೇಕು ಅಂದರೆ ಹೊಲ್ಕೋಬೋದು, ಓಕೆನಾ? ಈ ಥರ, ಓಕೆನಾ? ಈ ಥರ ಬಂತು. ಇವಾಗ ಇದಿಷ್ಟೇ, ಇದು ರೆಡಿ ಆಯಿತು ನೋಡಿ. ಕ್ಯಾಲಫ್ ಡಿಸೈನ್ ಸಖತ್ತಾಗಿ ಬಂದಿದೆ ನೋಡಿ. ಈ ರೀತಿ ಬಂತು. ಈ ಥರ ತೋರಿಸ್ತೀನಿ ನೋಡಿ, ಈ ರೀತಿ ಬಂತು.
ಕಾಣಿಸ್ತಾ ಇದೆಯಾ? ಈ ರೀತಿ ಬಂದಿದೆ. ಇವಾಗ ಇದು ನಾವೇನಿದ್ರು ಲೈನಿಂಗ್ ಮೇಲೆ ಇಟ್ಟು ಕಟ್ ಮಾಡ್ಕೊಳ್ಳೋದು. ಇದು ಹೀಗೆ ಇರಲಿ. ಇವಾಗ ಇದನ್ನು ಅಷ್ಟೇ, ಇದು ಇಷ್ಟಿದೆಯಲ್ಲ ಇದಕ್ಕಿಂತ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡು ಕಟ್ ಮಾಡ್ಕೋಬೇಕು. ಮತ್ತು ಇವಾಗ ಇದನ್ನು ಅಷ್ಟೇ, ಇದು ಹೇಗಿದೆ ಹಾಗೇ ಕಟ್ ಮಾಡಿಕೊಂಡು ಕ್ಯಾನ್ವಾಸ್ ಹಾಕಿದ್ರೆ ಇನ್ನಷ್ಟು ಚೆನ್ನಾಗಿ ಬರುತ್ತೆ. ನಾನು ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಿ ತೋರಿಸ್ತೀನಿ. ಇದು ಕ್ಯಾನ್ವಾಸ್ ಹಾಕ್ಬಿಟ್ರೆ ಇನ್ನೂ ಸೂಪರಾಗಿ ಬರುತ್ತೆ. ಆಮೇಲೆ ಪೈಪಿಂಗ್ ಕೊಡೋಕ್ಕೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದೇ ಅಂದ್ಕೊಂಡಿದ್ದೀನಿ. ಇವಾಗ ಇದು ಫ್ರಂಟ್ ಕಟ್ ಮಾಡ್ಕೊಳ್ಳೋಣ. ಬ್ಯಾಕ್ ಆಯಿತು, ಫ್ರಂಟ್ ಬೇಕಲ್ಲ. ಇವಾಗ ಹಿಂಗೆ ಇಟ್ಬಿಟ್ರೆ ಫ್ರಂಟ್ ಗೊತ್ತಾಗಲ್ಲ, ಅದಕ್ಕೆ ಫ್ರಂಟು ಒಂದು ಕಟ್ ಮಾಡ್ಕೊಂಡ್ಬಿಡೋಣ. ಮತ್ತು ಅದನ್ನು ಇಟ್ಬಿಟ್ಟು ಹಾಗೆ ಇದು ಮಾಡ್ಕೊಳಕ್ಕೆ ಸರಿ ಹೋಗುತ್ತೆ. ಫ್ರಂಟು ಸ್ಲೀವ್ಸು ಎರಡೂ ಕಟ್ ಮಾಡ್ಕೋಬೇಕು. ಸುಮ್ಮನೆ ಆಮೇಲೆ ಬನ್ನಿ, ಫ್ರಂಟಲ್ಲಿ ಹುಕ್ ಬರುತ್ತೆ, ಹಂಗಾಗಿ ಇಲ್ಲಿ ಒಂದು ಅರ್ಧ ಇಂಚು ಹುಕ್ಕಿಗೆ ಬಿಡಬೇಕು. ಇದೇನಿದೆ ಡಿಸೈನು ಇದೇ ರೀತಿನೇ ತೊಗೋತೀನಿ. ಸೇಮ್ ಇದು ಹೇಗಿದೆ ಹೀಗೇ ತೊಗೊಳ್ಳೋಣ. ಈಗ ಬರುತ್ತೆ, ಓಕೆನಾ? ಮೇಲ್ಗಡೆ ಇಟ್ಕೊಳ್ಳೋಣ. ಇದು ನಿಮಗೆ ಇದು ಜಾರುತ್ತೆ ಅನ್ನೋದಾದರೆ ಒಂದು ಪಿನ್ ಹಾಕ್ಕೊಳ್ಳಿ, ಅವಾಗ ನಿಮಗೆ ಜಾರಲ್ಲ, ಓಕೆನಾ? ಇಲ್ಲ ಅಂದರೆ ಕನ್ಫ್ಯೂಸ್ ಆಗುತ್ತೆ, ಜಾರುತ್ತೆ. ಇದು ಗುಂಡು ಪಿನ್ ಯೂಸ್ ಮಾಡಿ. ಇವಾಗ ಇದು ಹೇಗಿದೆ ಹಾಗೇನೆ ನೀವು ಬೇಕಂದ್ರೆ ಇದನ್ನ ಫಸ್ಟ್ ಕಟ್ ಮಾಡ್ಕೊಂಡು ಆಮೇಲೆ ಇದನ್ನ ಕೆಲಫ್ ಡಿಸೈನ್ ಕಟ್ ಮಾಡ್ಕೋಬೋದು, ಓಕೆನಾ? ನಾನು ಮರ್ತ್ಬಿಟ್ಟು ಕಟ್ ಮಾಡಿಬಿಟ್ಟಿದ್ದೀನಿ. ನೀವು ಬೇಕು ಅಂದರೆ ಫಸ್ಟ್ ಕಟ್ ಮಾಡಿಬಿಡಿ, ಆಮೇಲೆ ಕೆಲಫ್ ಡಿಸೈನ್ನ ಕಟ್ ಮಾಡ್ಕೊಳ್ಳಿ, ಓಕೆನಾ? ಆ ಥರ ಮಾಡ್ಕೊಳ್ಳಿ, ಯಾಕಂದರೆ ಅವಾಗ ಕನ್ಫ್ಯೂಸ್ ಆಗಲ್ಲ, ನೀಟಾಗಿರುತ್ತೆ, ಓಕೆನಾ? ಈ ರೀತಿ ಇದನ್ನೆಲ್ಲ ಇದು ಓಕೆನೆ. ಇದು ಮುಂದೆ ಮಾತ್ರ ಒಂದು ಸ್ವಲ್ಪ ಚೇಂಜ್ ಮಾಡ್ಕೋಬೇಕಷ್ಟೇ, ಇನ್ನೇನಿಲ್ಲ. ಈಗ ಕಟ್ ಮಾಡ್ಕೋತೀನಿ. ಇದು ಆ್ಯಕ್ಚುಲಿ ಸ್ವಲ್ಪ ಅರ್ಧ ಇಂಚು ಬಿಡಬೇಕು, ಅದೇ ಹುಕ್ಸ್ ಬಟನ್ಗೆ, ಪ್ರೆಸ್ ಬಟನ್ಗೆ, ಹುಕ್ಸ್ ಬಟನ್ಗೆ. ಯಾಕೆಂದರೆ ಇನ್ನು ಮುಂದೆ ಹುಕ್ಸ್ ಬರೋದ್ರಿಂದ ಒಂದು ಅರ್ಧ ಇಂಚು ಬಿಟ್ಟು ಮಾರ್ಕ್ ಮಾಡ್ಕೊಳ್ಳೋಣ. ಇಷ್ಟೇ. ಇವಾಗ ಕಟ್ ಮಾಡ್ಕೊತೀನಿ. ಇವು ಕೆಲವೊಂದು ಡಿಸೈನ್ಗೆ ಈ ಥರ ಇದರಲ್ಲಿ ಕಟ್ ಮಾಡಬೇಕಾಗುತ್ತೆ, ಪೇಪರಲ್ಲಿ ಕಟ್ ಮಾಡಿಕೊಂಡ್ರೆ ನಮಗೆ ಫಿನಿಶಿಂಗ್ ಬರೋದು, ಇಲ್ಲ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಮತ್ತೆ ಇಲ್ಲಿ ಒಂದು ಅರ್ಧ ಇಂಚ್ ಇಟ್ಟು ಈ ಥರ ಮಾಮೂಲಿ ಒಂದು ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಮತ್ತೆ ಇದು ಮ್ಯಾಚ್ ಹಾಕೊಳ್ಳೋಣ. ಆಯ್ತು, ಇವಾಗ ಇದು ತೆಗೆದುಬಿಟ್ಟು ಇಷ್ಟೇ. ಇದು ಇವಾಗ ಫ್ರಂಟಲ್ಲಿ ಮಾಮೂಲಿ ಬ್ಲೌಸ್ ಅಳತೆ ತೊಗೊಂಡು ಮಾಡ್ಕೋಬೇಕು. ಮತ್ತು ಇವಾಗ ಇದು ಶೇಪ್ ತೆಗಿಬೇಕು. ಶೇಪ್ ತಗೋಬೇಕು. ಫ್ರಂಟ್ ಬಂದ್ಬಿಟ್ಟು 6.5 ಇಂಚ್ ಬರುತ್ತೆ. 6.5 ಇಂಚ್ಗೆ ಮಾರ್ಕ್ ಮಾಡ್ಕೊತೀನಿ ನೋಡಿ. 6.5 ಇಂಚು, ಇಲ್ಲಿಂದ ಇಲ್ಲಿಗೆ 4.5 ಇಂಚು. ಇದು ಮಾಮೂಲಿ ಇದು ಬಿಟ್ಟು 4 ಇಂಚು, ಹುಕ್ಸ್ ಪಟ್ಟಿ ಈ ಪಟ್ಟಿ ಬಿಟ್ಟು 4 ಇಂಚು ತಗೊಳ್ಳೋಣ. ಈಗ ಇದನ್ನು ಕಟ್ ಮಾಡಿಕೊಂಡು ಮತ್ತೆ ಈ ಕಡೆ ಅಡ್ಜಸ್ಟ್ ಮಾಡೋಣ. 6.5 ಇಂಚಿಗೆ ಈಗ ತಗೊಂಡು ಇಲ್ಲಿಂದ ಒಂದು 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಹೀಗೆ ಇಲ್ಲಿಂದ ಇಲ್ಲಿಗೆ ಸ್ವಲ್ಪ ಈ ಥರ ಡಿಸೈನ್ ಮಾಡ್ತೀನಿ ನಾನು. ಈ ಥರ ಇದು ಹೀಗೆ ಇರಲಿ, ಇದೇನು ಮಾಡಲ್ಲ, ಇಲ್ಲಿ ಮಾತ್ರ ಈ ಥರ ಡಿಸೈನ್ ಮಾಡ್ಕೊತೀನಿ, ಓಕೆನಾ? ಇಷ್ಟೇ. ಇದು ಈ ಥರ ಡಿಸೈನ್ ಬರುತ್ತೆ, ಆಯಿತಾ? ಈಗ ಮುಂದೆ ಬಂದುಬಿಟ್ಟು ನಾನು ಬುಕ್ಕಲ್ಲಿ ಬರೆದಿಟ್ಕೊಂಡಿದ್ದೀನಿ. ಇದು 11 ಇಂಚು, ಇಲ್ಲಿಂದ 14ವರೆಗೆ ಡಾಟ್ ಪಾಯಿಂಟ್, ಓಕೆನಾ? 14ವರೆ. ಇವಾಗ ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಳೋಣ. ಈಗ ಇಲ್ಲಿಂದ ಈ ಕಡೆಯಿಂದ 4 ಇಂಚಿಗೆ 4ವರೆಗೆ ಮಾರ್ಕ್ ಮಾಡ್ತೀನಿ. ಈ ಕಡೆಯಿಂದ ಈ ಕಡೆಗೆ 1 ಕಾಲು
ಈ ಕಡೆಯಿಂದ ಈ ಕಡೆಗೆ 1 ಕಾಲು ತಗೊಳ್ಳೋಣ. ಮತ್ತು ಇಲ್ಲಿಂದ ತಗೊಂಡು ಹೀಗೆ ತಗೊಳ್ಳೋಣ. ಓಕೆನಾ, ಡಾಟ್ ಪಾಯಿಂಟ್ ಆಯಿತಾ. ಮತ್ತು ಬರ್ತೇವೆ ಇಲ್ಲಿಂದ ಇಲ್ಲಿಗೆ 1.5 ಇಂಚ್ ಬಂದರೆ ಸಾಕು. ನಮಗೆ 1.5 ಇಂಚ್ ಎಕ್ಸ್ಟ್ರಾ ತಗೊಳ್ಳೋಣ ಇಲ್ಲಿಗೆ. ಈ ಕಡೆಯಿಂದ ಡಾಟ್ ಜಾಯಿಂಟ್ ಇರುತ್ತಲ್ಲ ಅಲ್ಲಿಂದ 1/2 ಇಂಚ್ ಬಿಟ್ಟು ಮಾರ್ಕ್ ಮಾಡ್ಕೋಬೇಕು. ಈ ಥರ ಶೇಪ್ ತಗೋಬೇಕು. ಇದು ಬೋಟ್ ನೆಕ್ ಆಗಿರೋದ್ರಿಂದ ಸ್ವಲ್ಪ ಉದ್ದನೆ ಬರಲಿ, ಪರವಾಗಿಲ್ಲ. ಈ ಕಡೆಯಿಂದ ಈ ಕಡೆಗೆ ಇಲ್ಲಿಂದ ಇಲ್ಲಿ ಬರುತ್ತೆ. ಇಲ್ಲಿಂದ ಜಾಯಿಂಟ್ಗೆ 1 ಇಂಚ್ ಬಿಟ್ಟು ಜಾಯಿಂಟ್ ಮಾಡ್ಕೊಳ್ಳೋಣ. ಓಕೆನಾ, ಈ ಕಡೆ ಹಿಂಗೆ ಜಾಯಿಂಟ್ ಬಂತು. ಈ ಕಡೆ ಇಲ್ಲಿಂದ ಸ್ವಲ್ಪ ಹಿಂಗೆ ತಗೊಳ್ಳೋಣ. ಓಕೆನಾ, ಇಲ್ಲಿ ಡಾಟಲ್ಲಿ ಸ್ವಲ್ಪ ಜಾಸ್ತಿ ಇಟ್ಕೊಂಡ್ರೆ ಆಯಿತು. ಓಕೆನಾ, ಇಷ್ಟೇ. ಮತ್ತು ಇದು ಬಂದ್ಬಿಟ್ಟು ಇದು ಬೋಟ್ ನೆಕ್ ಆಗಿರೋದ್ರಿಂದ ನಾನು ಈ ಡಿಸೈನ್ ಇಡ್ತಾ ಇದ್ದೀನಿ. ಓಕೆ, ಥರ ಬಂತು. ಮತ್ತು ಇಲ್ಲಿ ಶೇಪ್ ತೆಗೆದುಬಿಡೋಣ. ಈ ರೀತಿ ಇಟ್ಕೊಂಡು ಇಷ್ಟೇ. ಇಲ್ಲಿಂದ ಮಾರ್ಕ್ ಮಾಡಿಕೊಂಡು ಹೀಗೆ ಆಯಿತು ನೋಡಿ. ಮಾರ್ಕ್ ಮಾಡ್ಕೊಂಬಿಟ್ಟು ಇವಾಗ ಏನು ಸ್ಲೀವ್ಸ್ ಇದೆ ಅದೇ ಇಟ್ಕೊಂಡು ಮಾರ್ಕ್ ಮಾಡ್ಕೊತೀನಿ. ಉದ್ದ ಎಷ್ಟಿದೆ ಅಷ್ಟು ಈ ರೀತಿ ಇಟ್ಕೊಂಡು ಇದು ಅಷ್ಟೇ. ಇದು ನೋಡಿಕೊಂಡು ಇದು ಮಾಡ್ಕೋಬೇಕು. ಯಾಕೆಂದರೆ ಇದು ನಾವು ಅದು ಸ್ಲೀವ್ಸ್ ಎಷ್ಟು ಬರುತ್ತೆ ಅಷ್ಟು ನೋಡ್ಕೊಂಡು ಮಾಡ್ಕೋಬೇಕಾಗುತ್ತೆ. ಹೆಚ್ಚು ಕಮ್ಮಿ ಬಂದರೆ ಮೇಲೆ ಕೆಳಗೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೋಬೇಕು. ಇಷ್ಟು ಬರುತ್ತೆ. ಬರುತ್ತೆ. ಇದು ಕರೆಕ್ಟಾಗಿದ್ದರೆ ಏನು ತೊಂದರೆ ಇಲ್ಲ. ಇಲ್ಲ ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ನೋಡ್ಕೊಂಡು ಮಾಡ್ಕೋಬೇಕು. ಓಕೆನಾ, ಕರೆಕ್ಟಾಗಿ ಬಂದಿದೆ. ಕರೆಕ್ಟಾಗಿ ಬಂದಿದೆ, ಏನು ಹೆಚ್ಚು ಕಮ್ಮಿ ಬಂದಿಲ್ಲ, ಕರೆಕ್ಟಾಗಿ ಬಂದಿದೆ. ಓಕೆನಾ, ಈ ಕಡೆಯಿಂದ ಮಾಮೂಲಿ 2 ಇಂಚಿಗೆ ಇದು 2 ಇಂಚಿಗೆ ಶೇಪ್ ತೆಗೆಯೋಣ. ಇದು 2 ಪೀಸ್ ಇಲ್ಲ, ಒಂದೇ ಪೀಸು. ಯಾಕೆಂದರೆ ಮತ್ತೆ ಇನ್ನೊಂದು ಪೀಸ್ ಏನಕ್ಕೆ ಅಂದ್ಬಿಟ್ಟು ಮ್ಯಾಚ್ ಹಾಕ್ಕೊಬಿಟ್ಟು ಇದು ಮ್ಯಾಚ್ ಹಾಕ್ಕೋಬೇಕು. ಮತ್ತು ಇಲ್ಲಿ ಮ್ಯಾಚ್ ಹಾಕ್ಕೋಬೇಕು. ಅದೇ ಈ ರೀತಿ ರೆಡಿ ಆಯಿತು ಪೇಪರ್ ಕಟಿಂಗ್. ಓಕೆನಾ, ಈಗ ಬ್ಲೌಸಲ್ಲಿ ಲೈನಿಂಗ್ ಬಟ್ಟೆ ಇಟ್ಟು ಕಟ್ ಮಾಡ್ಕೊಳ್ಳೋಣ. ಓಕೆನಾ, ಇವಾಗ ಈ ಥರ ಇದೆಯಲ್ಲ ಮಾರ್ಕಿಂಗ್ ಪೀಸ್ ಎಲ್ಲ ತೋರಿಸ್ತೀನಿ. ಇಲ್ಲಿಂದ
ನಮಗಿದು ರೆಡಿ ಇಷ್ಟಿರಬೇಕು. ಇವಾಗ ಇದರಲ್ಲಿ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಬಿಡೋಣ ಅಷ್ಟೇ. ಮತ್ತು ಇದು ಇಲ್ಲಿನೂ ಈ ಥರ ಕಟ್ಟಿಂಗ್ ಮಾಡಬೇಕು. ಇದು ಕಟ್ಟಿಂಗ್ ಬರುತ್ತೆ ಈ ಥರ ಡಿಸೈನು. ಇದು ಎಕ್ಸ್ಟ್ರಾ ಬೇರೆ ಕೊಡ್ಬೋದು ಬಟ್ಟೆನ. ಇವಾಗಿಲ್ಲ ಅಂದರೆ ಇದನ್ನೇ ಕೊಟ್ಬಿಟ್ಟು ಇಲ್ಲಿ ಪೈಪಿಂಗ್ ಕೊಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆನಾ? ಈ ರೀತಿ ಇದು ಹೇಗಿದೆ ಹಾಗೇನೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೋತೀನಿ ಅಷ್ಟೇ. ನೋಡಿ, ಇದು ಮಾಮೂಲಿ ಹೀಗೆ ಇರುತ್ತೆ. ಇದೊಂದು ಅರ್ಧ ಇಂಚ್ ಎಕ್ಸ್ಟ್ರಾ ಮಾತ್ರ ತೊಗೊಂಡಿದ್ದೀನಿ. ಓಕೆನಾ? ಇಲ್ಲಿ ಡಿಸೈನ್ ಬಂದ್ಬಿಟ್ಟು ನೋಡಿ ಈ ರೀತಿ ಬರುತ್ತೆ. ನಿಮ್ಗೆ ಇನ್ನೂ ಡೀಪ್ ಬೇಕಂದರೆ ಸ್ವಲ್ಪ ಕೆಳಗಡೆ ಮಾಡ್ಕೋಬೋದು ಅಷ್ಟೇ. ಇದನ್ನ ಇನ್ನೂ ಸ್ವಲ್ಪ ಕೆಳಗೆ ಮಾಡಿಕೊಂಡ್ರೆ ಡೀಪ್ ಬರುತ್ತೆ. ಇದನ್ನು ಡೀಪಾಗಿ ಕಾಣಿಸುತ್ತೆ. ಓಕೆನಾ? ಇಲ್ಲ ನಿಮ್ಗೆ ಇನ್ನೂ ಒಂದು ಅರ್ಧ ಇಂಚು ಡೀಪ್ ಬೇಕು ಅಂದರೆ ಈ ರೀತಿ ತೊಗೊಂಡು ಇದರಿಂದ ಈ ರೀತಿ ತೊಗೋಬೋದು. ಡೀಪ್ ಚೆನ್ನಾಗಿರುತ್ತೆ. ಓಕೆನಾ? ಇಷ್ಟೇ. ಮತ್ತೆ ಇವಾಗ ಈ ರೀತಿ ತಗೊಂಡು ಇದು ಹೇಗಿದೆ ಇದನ್ನು ಮಾರ್ಕ್ ಮಾಡ್ಕೋಬೇಕು. ಸ್ವಲ್ಪ ಮೇಲೆ ತಗೊಳ್ಳೋಣ ಆ ಕಡೆಗೆ, ಯಾಕೆಂದರೆ ಇದು ಕರೆಕ್ಟಾಗಿ ಬರಬೇಕಲ್ವ ನಮಗೆ, ಅದಕ್ಕೆ. ಇದೇ ಮುಖ್ಯ. ಇದು ಹೇಗಿದೆ ಹಾಗೆ ಕಟ್ ಮಾಡ್ಕೋಬೇಕು. ಆಮೇಲೆ ನಾವು ಕ್ಯಾನ್ವಾಸ್ ಇಟ್ಬಿಟ್ಟು ಮಾಮೂಲಿ ಬ್ಲೌಸ್ ವೇಸ್ ಮೇಲೆ ಇಟ್ಟು ಕಟ್ ಮಾಡಿದ್ರೆ ನೀಟಾಗಿ ಬರುತ್ತೆ. ಓಕೆನಾ? ಮತ್ತೆ ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇದು ಹೇಗಿದೆ ಹಾಗೇನೆ, ಚೇಂಜಸ್ ಏನಿಲ್ಲ. ಇದಕ್ಕೆ ಕ್ಯಾನ್ವಾಸ್ ಇದು ಹೇಗಿದೆ ಹಾಗೇನೆ ಕ್ಯಾನ್ವಾಸ್ ತಗೋಬೇಕು. ಆಯಿತು. ಈಗ ಫ್ರಂಟ್ ಕಟ್ ಮಾಡ್ಕೊಳ್ಳೋಣ. ಫ್ರಂಟು ಸ್ಲೀವ್ಸ್ ಇದು ಫ್ರಂಟ್ ಇದು ಇದಕ್ಕೂ ನೀವು ಕ್ಯಾನ್ವಾಸ್ ಹಾಕಿದ್ರೆ ಒಂಥರ ಸ್ಟಿಫ್ ಆಗಿರುತ್ತೆ. ಓಕೆನಾ? ಚೆನ್ನಾಗಿರುತ್ತೆ. ಇದಾಗೇನೆ ಮೊನ್ನೆ ಬಂದಿರೋದಕ್ಕೂ ಇದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ. ಅದು ಎಕ್ಸ್ಟ್ರಾ ಪೀಸ್ ಕೊಟ್ಟು ರೆಡಿ ಮಾಡಿದೆ, ಸೀರೆ ಕಲರ್ ಕೊಟ್ಟು. ಇದಕ್ಕೆ ಏನಿಲ್ಲ, ಪೈಪಿಂಗ್ ಕೊಡಬೇಕು. ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡುವಂಥದ್ದು ಒಂಥರ ಚೆನ್ನಾಗಿರುತ್ತೆ ಅಂತ. ಪೈಪಿಂಗ್ ನಾನು ಯಾವುದಕ್ಕೂ ಕೊಟ್ಟಿಲ್ಲ, ಅದೇ ಇದಕ್ಕೆ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡೋಣ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ಈ ಡಿಸೈನ್ ಸೆಲೆಕ್ಟ್ ಮಾಡಿದ್ದೀನಿ. ಅವ್ರೇನು ಡಿಸೈನ್ ಇದೇ ಬೇಕು ಅಂತ ಏನಿರಲಿಲ್ಲ, ಈ ಡಿಸೈನ್ ನಾನೇ ಸೆಲೆಕ್ಟ್ ಮಾಡಿರೋದು. ನೋಡೋಣ ಬನ್ನಿ ಡಿಸೈನ್ ಹೇಗೆ ಬರುತ್ತೆ ಅಂತ ನೋಡೋಣ.
ಇವಾಗ ಈ ಪೀಸ್ನ ಹಾಗೆ ಇಟ್ಕೊಂಡ್ರೆ ನಾವು ನೆಕ್ಸ್ಟು ಸ್ಟಿಚಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟು ನಾವು ಬ್ಲೌಸ್ ಕಟಿಂಗ್ ಮಾಡಬೇಕಾದ್ರೆ ಯೂಸ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಇದೇ ಅಳತೆಗೆ ಬೋಟ್ ನೆಕ್ ಆದರೆ, ಇದು ಬೋಟ್ ನೆಕ್ ಡಿಸೈನ್ ಆಗಿರೋದ್ರಿಂದ ಬೋಟ್ ನೆಕ್ ಏನಾದ್ರು ಮಾಡಿಸ್ತೀವಿ ಅಂದರೆ ನೀವು ಬೇಕಂದರೆ ಇದನ್ನ ಇಟ್ಕೊಂಡು ಇದು ಹ್ಯಾಂಡ್ಸು ಸ್ಲೀವ್ಸು. ಈಗ ಮತ್ತೆ ಇದನ್ನು ಹೇಳಾಗಿದ್ದನ್ನ ಹಾಗೆ ಇಟ್ಕೊಂಡು ಕಟ್ ಮಾಡ್ಕೊತೀನಿ, ಯಾಕೆಂದರೆ ನಾನು ಇದು ಡಿಸೈನ್ ಮಾಡಿದಾಗ ಅದನ್ನ ತೆಗೆದ್ರೆ ಆಯಿತು. ಹೀಗೆ ಮಾಡಿ ಸೈಡ್ ಇಡೋಣ. ಇವಾಗ ಇದನ್ನು ಇದು ಕ್ಯಾನ್ವಾಸು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿದೆ. ರೆಡಿ ಆಯಿತು ನೋಡಿ. ಬೆಲ್ಟೆಲ್ಲ ಆಮೇಲೆ ರೆಡಿ ಮಾಡ್ಕೊತೀನಿ. ಈ ರೀತಿ ಡಿಸೈನ್ ರೆಡಿ ಆಯಿತು. ಓಕೆನಾ?